ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ 2ರಲ್ಲಿ ಧ್ವಜಾರೋಹಣ ನೆರವೇರಿಸಿದ ಶಾಲೆಯ ಪ್ರಧಾನ ಗುರುಮಾತೆ ಎಸ್ಎಚ್ ಮಚ್ಚಗಿ. ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ 2ರಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವು ಸಂಭ್ರಮದೊಂದಿಗೆ ನಡೆಯಿತು. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿ ಮತ್ತು ಇದೇ ಶಾಲೆಯಲ್ಲಿ ಕಲಿತ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿದ್ದ ರಮಾಕಾಂತ್ ಚವ್ಹಾಣ್ ಅವರನ್ನ ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪುಷ್ಪವನ್ನು ಹಾಕಿ ಬರಮಾಡಿಕೊಂಡರು. ಶಾಲೆಯ ಪ್ರಧಾನ ಗುರುಮಾತೆಯಾದ ಎಸ್ಎಚ್ ಮುಚ್ಚಗಿಯವರು ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪವನ್ನು ಅರ್ಪಿಸಿ ಧ್ವಜಾರೋಹಣ ನೆರವೇರಿಸಿದರು. ಶಾಲೆಯ ಎಲ್ಲ ಶಿಕ್ಷಕ ವೃಂದಗಳು, ಅತಿಥಿಗಳು, ವಿದ್ಯಾರ್ಥಿಗಳು ನಾಡಗೀತೆ, ದೇಶಭಕ್ತಿ ಗೀತೆ ಹಾಡುವುದರೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದೊಂದಿಗೆ ಆಚರಿಸಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ದೇಶ ಪ್ರೇಮಿಗಳು ವೇಷಭೂಷಣದಲ್ಲಿ ಪಾಲ್ಗೊಂಡು ಸ್ವಾತಂತ್ರ್ಯೋತ್ಸವದ ಕುರಿತು ತಮ್ಮ ಚಿಕ್ಕ ಭಾಷಣವನ್ನು ಮಾಡಿದ್ದು ವಿಶೇಷವಾಗಿತ್ತು. ಧ್ವಜಾರೋಹಣವನ್ನು ನೆರವೇರಿಸಿದ ಶಾಲೆಯ ಪ್ರಧಾನ ಗುರುಮಾತೆ ಎಸ್ಎಚ್ ಮುಚ್ಚಗಿಯವರು ಮಾತನಾಡಿ, ಹಲವಾರು ದೇಶ ಪ್ರೇಮಿಗಳಿಗೆ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ. ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟ ಮಹಾತ್ಮರನ್ನ ನೆನೆಯುವುದೇ ಸ್ವಾತಂತ್ರ್ಯೋತ್ಸವದ ಉದ್ದೇಶವಾಗಿದೆ ಎಂದು ಹೇಳಿದರು. ಇದೇ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತ ರಮಾಕಾಂತ್ ಚವ್ಹಾಣ್ ಅವರು ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಯಾಗಿ ನಮ್ಮ ಶಾಲೆಯ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಶಾಲೆಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸಂತೋಷವಾಗಿದೆ. ಅವರ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸುವ ಮೂಲಕ ಶಾಲೆಗೆ ಮತ್ತು ಹೆತ್ತ ತಂದೆ ತಾಯಿಗಳಿಗೆ ಹೆಸರನ್ನ ತರಬೇಕು ಎಂದರು. ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಶಾಲೆಯ ಎಸ್ಡಿಎಂಸಿಯವರು ಕರ್ನಾಟಕ ಲೋಕಾಯುಕ್ತ ಅಧಿಕಾರಿ ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ರಮಾಕಾಂತ್ ಚವ್ಹಾಣ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಧ್ವಜಾರೋಹಣದಲ್ಲಿ ಪಾಲ್ಗೊಂಡು ಶಾಲೆಯ ಶಿಕ್ಷಕರಿಂದ ಸನ್ಮಾನ ಸ್ವೀಕರಿಸಿದ ರಮಾಕಾಂತ್ ಚವ್ಹಾಣ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಎಸ್ ಬಾಳೇಶ್ವರ ಮಠ, ಎಂಎಂ ಬಣಕಾರ, ಸೋಮಕ್ಕನವರ್, ವೈಕೆ ಲಿಂಗಶೆಟ್ಟಿ, ಗೋಜಗೋಜಿ, ಪೂರ್ಣಿಮಾ, ವನಜಾಕ್ಷಿ, ರಾಘವೇಂದ್ರ ಜೋಶಿ, ಉಮೇಶ್ ನೇಕಾರ್, ಮಹಾಂತೇಶ್ ನೆರ್ತಿ, ಪ್ಯಾಟಿಗೌಡ್, ಎಸ್ಡಿಎಂಸಿ ಸರ್ವ ಸದಸ್ಯರು, ಎಸ್ಎಸ್ ಚಿರಂಕಳಿ, ಎಸ್ಎಂ ಹಾಳದೋಟದ್, ಕೆಆರ್ ಮುದುಕಣ್ಣವರ್, ಪಿಎಸ್ ಹವಾಲ್ದಾರ್, ಎಲ್ಎಂ ದುಂಡಪ್ಪನವರ್, ಎನ್ಎಸ್ ಬಂಕಾಪುರ, ಪಿಎಂ ಅಡ್ನೂರ, ಸಿಎಫ್ ಪಾಟೀಲ್, ಭಾಗ್ಯಶ್ರೀ ಪೂಜಾರ್, ಪೂರ್ಣಿಮಾ ಆದಿ, ಶಾಂಭವಿ ಅಕ್ಕೂರ್, ಮಮತಾ ಸೊರಟೂರ್, ತೇಜಸ್ವಿನಿ ಅಂಕಲಕೋಟೆ, ಶೋಭಾ, ಶ್ರುತಿ ಹಾಗೂ ಅಡುಗೆ ಸಿಬ್ಬಂದಿಗಳು, ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್. On this day in 1947, it is a national festival of India. I love my country very much. Jai Hind. I am proud to be an Indian. I love my country very much. Jai Hind. ಓದುತ್ತಿದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರಿಂದ ಮುಕ್ತಿ ಹೊಂದಿತ್ತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗ ಮತ್ತು ಬಲಿದಾನವನ್ನು ನಾವು ಸದಾ ಸ್ಮರಿಸಬೇಕು. ನಮ್ಮ ದೇಶವನ್ನು ಪ್ರೀತಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಾವು ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ಸಂವಿಧಾನವನ್ನು ಗೌರವಿಸಿ ಶಾಂತಿ ಮತ್ತು ಏಕತೆಯನ್ನು ಕಾಪಾಡೋಣ. ನಮ್ಮ ಭಾರತವನ್ನು ಎಲ್ಲರಿಗೂ ಮೊದಲನೇದಾಗಿ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವೇದಿಕೆಯಲ್ಲಿದ್ದಂಥ ಗುರುಮಾತೆಯರೇ, ಎಲ್ಲ ಗುರುವರೇ, ನಮ್ಮ ಹಳೆಯ ಸ್ನೇಹಿತರೇ ಮತ್ತು ಮುದ್ದು ಮಕ್ಕಳೇ, ಇದು ಸರಿಯಾಗಿ 50 ವರ್ಷದ ಹಿಂದೆ ಅಂದರೆ 1976ರಲ್ಲಿ ಆಗಸ್ಟ್ 15 ಇಲ್ಲಿ 30ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಭಾಗವಹಿಸಿದ್ದೆ. ಅವಾಗ ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ತದನಂತರ ಈಗ ಸರಿಯಾಗಿ 50 ವರ್ಷ, 76ರಿಂದ 2026. ತದನಂತರ ನಾವು ಇಲ್ಲಿ 1977ರಲ್ಲಿ ಕೂಡ ಧ್ವಜಾರೋಹಣೋತ್ಸವ ಜನವರಿ 26 ಕೂಡ ಧ್ವಜಾರೋಹಣ ಮಾಡಿದ್ದೆ. ನಂತರ ಹೈಸ್ಕೂಲ್ ಹೋಗಿದ್ದೆ. ಈಗಾಗಲೇ ನನ್ನ ಬಗ್ಗೆ ಹೆಚ್ಚಿಗೆ ಹೇಳಿದ್ದಾರೆ ನಡುಮೂರು. ನಾನು ಕೂಡ ನಿಮ್ಮ ಹಾಗೆ ಇದೇ ಶಾಲೆಯಲ್ಲಿ ಆಳ್ಕೊಂತ ಬಂದೆ. 1970ಯಲ್ಲಿ ಅಡ್ಮಿಷನ್ ಮಾಡಿತ್ತು. ಈ ಪ್ರಕಾರ ಸ್ಕೂಲ್ ಇರಲಿಲ್ಲ, ಹಂಚಿನ ಸ್ಕೂಲ್ ಇತ್ತು, ಸಣ್ಣದು ಸೆಂಟ್ರಾಗಿ ಇತ್ತು. ಬೆಳಗ್ಗೆ ನಾನು ಗುರುಮಾತೆ ಅವ್ರಿಗೆ ಹೇಳ್ತಾ ಇದ್ದೆ ಅಡ್ಮಿಷನ್ಸ್ಗೆ. ಬಂದ ತಕ್ಷಣ ಗೇಟ್ ತೆಗೆದ ತಕ್ಷಣ ಇದಾಯ್ತು, ಕಂಬ ಇತ್ತು, ಅವೆಲ್ಲ ನೋಡಿರ್ಬೋದು. ಬಟ್ ಅಲ್ಲಿ ನಾನು ನೋಡ್ತಾ ಇದ್ದೆ ಪ್ರತಿ ವರ್ಷ 1ರಿಂದ 4ನೇ ಕ್ಲಾಸು ನಮ್ಮ ತೋಟದ ಮಟ್ಟದಲ್ಲಿ ನಮ್ಮ ಶಾಲೆ ಇತ್ತು. ತದನಂತರ
74ರಲ್ಲಿ ಅಂದರೆ 5, 6, 7ನೇ ತರಗತಿಗೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ಪ್ರತಿ ವರ್ಷ ರಂಗೋಲಿ ಹಾಕ್ತಾ ಇದ್ವಿ. ರಂಗೋಲಿ ಇದೆ ಜೊತೆಗೆ 29ನೇದ್ದು 30ನೇದ್ದು 28ನೇದ್ದು ಅಂತ ಹಾಕ್ತಾ ಇದ್ವಿ ರೌಂಡ್ಗೆ. ಇವತ್ತು ಅದು ಕಾಣಲಿಲ್ಲ. ನೆಕ್ಸ್ಟ್ ಇಯರಿಂದ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಬರಲಿಕ್ಕೆ ಪ್ಲೇಸ್ ಇಲ್ಲ ಅಂತೇಳಿ ಇಲ್ಲಿ ಮೇಲೆ ಬರೋದು ಮೇಡಮ್. ನಾನು ಕೂಡ 70ರಲ್ಲಿ ಅಡ್ಮಿಷನ್ ಮಾಡಿದ್ಮೇಲೆ ನಾನು ಅವ್ರಿಗಂತ ಬಂದೆ ಸ್ಕೂಲಿಗೆ. ನಿಮಗೆ ನಾವೇ ಇದ್ದೆ. ನೆನಪಿದೆ ನನಗಿನ್ನು. ಬಂದ ತಕ್ಷಣ 3-4 ಕ್ಲಾಸ್ ಇತ್ತು ಸಾಕು. ನಮ್ಮ ತಂದೆಯವರು ಬಂದು ನನಗೆ ಅಡ್ಮಿಷನ್ ಮಾಡಿ ಇಲ್ಲಿ ಕಳಿಸಿದ ಮೇಲೆ ನಾನು ತೊಳ್ಕೊಂಡು ಮನೆಗೆ ಹೋಗ್ತೇನೆ ಅಂತೇಳಿ ಟೀಚರ್ ಒಂದು ಬಾಜು ಕುಂದಿಸ್ಕೊಂಡಿದ್ದೆ ನನಗೆ. ಈಗ ಸಾಲಿ ರೋಡ್ ಇತ್ತು, ಇಲ್ಲಿ ಚೇರ್ ಇತ್ತು, ಈಗಲೂ ಕ್ಲಾಸ್ ಇತ್ತು ಈ ಕಡೆ. ಟೀಚರ್ ರೋಡ್ ಹೋಗ್ತಾನೆ ಮನೆಗೆ ಅಂತೇಳಿ ಬಾಜುಕ್ಕೆ ಕುಂದಿಸ್ಕೊಂಡು ನನಗೆ ಇಲ್ಲೇ ನೆನಪೇ ನನಗೆ. ನಾವು ತುಂಬ ಬಂದಿದ್ದು. ತದನಂತರ ನಿಮಗೆ ನಾವು ಎದ್ದು ಬಿದ್ದು ಆಟ ಆಡಿಕೊಂಡು ಇದೇ ಶಾಲೆಯಲ್ಲಿ ಕಲಿತು ಮತ್ತೆ ಇಲ್ಲೆಲ್ಲ ಮೊದಲೆಲ್ಲ ಈಗೆಲ್ಲ ಮಾಡಿದ್ವಿ. ನಾವೆಲ್ಲ ಇಲ್ಲೇ ನೆಲದ ಮಣ್ಣಿದ್ದಿತ್ತು, ಸಗಣಿಯೆಲ್ಲ ಸಾರಿಸಿದ್ದೆ ನಾವೆಲ್ಲ. 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗ ನಾವೆಲ್ಲ ಸಗಣಿಯಿಂದ ಬರಲು ತಗೊಂಡು ಸಗಣಿ ಬುಟ್ಟಿ ತೊಗೊಂಡು ಸಗಣಿಯಿಂದ ಪೂರ್ತಿ ಬುಟ್ಟಿ ಒಂದು ವಾರಕ್ಕೊಂದ್ಸಲ ಸಾರಿಸ್ತಾ ಇದ್ವಿ. ನನಗೆ ನೆನಪಿದೆ. ನಮ್ಮ ಹಳೆಯ ಮಿತ್ರರು ಕೂಡ ಅವರು ಜೊತೆಗೆ